ಆಫೀಸ್ಗೆ ಹೊರಟು ಬಿಟ್ರೇನು? ಊಟ ಮಾಡಿ ಸ್ವಲ್ಪ ತಾಂಬೂಲ ಹಾಕಿಕೊಳ್ಳೋದಕ್ಕಾದ್ರೂ ಪುರ್ಸೊತ್ತಿರಬಾರ್ದು ನಿಮ್ಮ ದುಡಿಮೆಗೆ. ಹೀಗೆಲ್ಲ ಪರಿಶ್ರಮ ಪಟ್ರೆ ನಿಮ್ಮ ಪ್ರಕೃತಿ ಹಾಗ್ರಿ ಸರಿಯಾಗಿ ಉಳಿಯೋಕೆ ಸಾಧ್ಯ? ಛಾಯಾ, ಕೇವಲ ಪ್ರಕೃತಿ ಕಡೆಗೆ ಗಮನ ಕೊಡ್ತಾ ಹೋದ್ರೆ ಆಫೀಸಿನ ಕೆಲಸ ಮುಗಿಯೋದು ಯಾವಾಗ ಅಲ್ವೇ? ಇವತ್ತು ತಿಂಗಳಿನ ಕೊನೆಯ ದಿನ. ಆಫೀಸ್ನಲ್ಲಿ ಎಲ್ಲ ರಿಜಿಸ್ಟರ್ಗಳನ್ನು ಸರಿಪಡಿಸಿಡಬೇಕು, ನೌಕರರ ಪಗಾರ ಬಿಲ್ ಮಾಡಬೇಕು, ಆ್ಯಪ್ಗಳನ್ನು ಅಪ್ಡೇಟ್ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇರುವಾಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಆಫೀಸ್ಗೆ ಹೋದರೆ ನನಗೆ ಒಳ್ಳೆಯದಲ್ವಾ? ಆಫೀಸು 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 ಆಫೀಸಿನ ಕೆಲಸದ ಭರದಲ್ಲಿ ಮಾಡಿಕೊಂಡ ಹೆಂಡತಿಯ ಯೋಗಕ್ಷೇಮವು ಲಕ್ಷ್ಯದಲ್ಲಿ ಉಳಿಯೋದಿಲ್ಲ ನಿಮಗೆ. ಯಾಕೆ ಛಾಯಾ, ಇಂದ್ಯಾಕೆ ಈ ಆವೇಶ ಅಲ್ವೇ? ನಿನ್ನ ವ್ಯಕ್ತಿತ್ವಕ್ಕೆ ಯಾವ ಥರದಾದ್ರೂ ಕೊರತೆ ಆಯ್ತೇನೆ? ಆಗದೇನು ಮಾಡುತ್ತೆ ಅಲ್ರಿ? ನಮ್ಮ ಮದುವೆಯಾಗಿ ಎಷ್ಟು ದಿವಸ ಆಯಿತು? ಒಂದು 6 ತಿಂಗಳಾಯ್ತಲ್ಲ. ಈ 6 ತಿಂಗಳಲ್ಲಿ ಎಷ್ಟು ಸಲ ರೀ ನೀವು ನನ್ನನ್ನ ಪಿಕ್ಚರ್ಗೆ ಕರ್ಕೊಂಡು ಹೋಗಿರೋದು? ನಿನ್ನ ಪ್ರೀತಿಸಲೇಬೇಕು, ಪ್ರೀತಿಸೋಣ ಬಾ, ಒಂದು 4-6 ಪಿಕ್ಚರ್ ಕರ್ಕೊಂಡು ಹೋಗಿರ್ಬೋದಲ್ಲ ನಿನ್ನ. ಸಾಕ? 4-6 ಸಲ ಕರ್ಕೊಂಡು ಹೋದ್ರೆ ಸಾಕ? ಈ ಮಡಿಯಲ್ಲಿ ನಾನೊಬ್ರೆ ಹೇಗ್ರಿ ಕಾಲ ಕಳೆಯೋದು? ಈ ಹಾಳಾದ ಮಡಿ ಕೆಲಸದಲ್ಲಿ ನಿಮ್ ಜೊತೆ ಹಾಯಾಗಿ ಕುತ್ಕೊಂಡು 4 ಸರಸ ಸಲ್ಲಾಪದ ಮಾತುಗಳನ್ನ ಆಡೋದಕ್ಕೂ ಸಹಿತ ನನಗೆ ಪುರ್ಸೊತ್ತೆ ಸಿಗ್ತಾ ಇದೆ. ಈ ರೀತಿ ಜೀವನ ಕಳೆಯೋದಕ್ಕೆ ನನಗೆ ಎಷ್ಟು ತ್ರಾಸ ಆಗುತ್ತೆ ಅನ್ನೋದನ್ನ ಸ್ವಲ್ಪ ವಿಚಾರಿಸ್ಕೊಳ್ಳಿ ನೀವು. ಓಹೋ, ಹೀಗೋ ಛಾಯಾ ಮೇಡಮ್ ಅವ್ರ ಆಕ್ಷೇಪಣೆ. ಸರಿ ಸರಿ, ಈಗ ನನಗೆ ಅರ್ಥ ಆಯ್ತು ನೋಡು. ಸಾಯಂಕಾಲ ಆಫೀಸ್ನಿಂದ ಬೇಗ ಬರ್ತೀನಿ, ಬಂದ್ಬಿಟ್ಟು ನಿನಗೆ ಇಷ್ಟವಾದ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ನಿಜವಾಗ್ಲೂ? ಎಸ್, ಕಮಾನ್ ಮೇಡಮ್. ಹಾಂ ಛಾಯಾ, ನನಗೀಗ ಆಫೀಸ್ಗೆ ಲೇಟ್ ಆಗುತ್ತೆ, ನಾನೇನು ಬರ್ತೀನಿ. ಹಾಂ ಛಾಯಾ, ನಿನಗೆ ಆಫೀಸ್ನಿಂದ ಬರುವಾಗ ಏನೇನು ತರಲೆ? ಮಲ್ಲಿಗೆ ಹೂ, ಸೇಬೆ ಹಣ್ಣು ಮತ್ತೆ ದ್ರಾಕ್ಷಿ ಹಣ್ಣು ತಗೊಂಬನ್ನಿ. ಅಲ್ಲ, ಮತ್ತೇನಾದರೂ ಮರ್ತಿಯನ್ ನೋಡೆ? ಇಲ್ವಲ್ಲ? ಮರ್ತಿರ್ಬೇಕು ನೋಡೆ. ಅಯ್ಯೋ ಇಲ್ಲ ರೀ. ಅಲ್ವೇ, ನೀನ್ ಯಾಕೋ ಇನ್ನೂ ಹುಣಸೆ ಹಣ್ಣು, ಮಾವಿನ ಹಣ್ಣು, ಎರೆಮಣ್ಣು ಕೇಳ್ತಾನೆ ಇಲ್ವಲ್ಲೇ? ಕಮಾಂಡು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಏನೇನು ಕೆಲಸ, ಸಿಂಗು ಸಾಂಗ ಸಿಂಗು 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 ಸಾಂಗ. ಏ ರಘು, ಇದೆಲ್ಲಿ ಹಾಡೋ? ಕಮಾಂಡು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿದ್ದಣ್ಣ ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಏ ಉಡಾಳ, ಎಲ್ಲಿದಂತ ಹೇಳ್ತೋ? ಎರಡು ಮುಖಕ್ಕೆ ಬಿಡ್ಲ. ಹೊಡಿಬೇಡಣ್ಣ, ಹೊಡಿಬೇಡ. ನಿನ್ನೆ ನಾನೊಂದು ನಾಟಕ ನೋಡೋದಕ್ಕೆ ಹೋಗಿದ್ದೆ. ಏನು ನಾಟಕ ನೋಡಕ್ ಹೋಗಿದ್ದಿ? ಯಾವ ನಾಟಕ? ನವ ದಂಪತಿಗಳು ಅಂತ ಕೌಟುಂಬಿಕ ನಾಟಕ. ಹೌದಾ? ಮುಂದೆ? ಅಣ್ಣ, ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ಅನ್ನೋರೇ ಹೀರೋ ಆಗಿದ್ರು ಅಣ್ಣ. ಅಲ್ವಾ? ಮುಂದಪ್ಪ? ಅಣ್ಣ, ಅವರ ಹೀರೋಯಿನ್ ಎಷ್ಟು ಸೊಗಸಾಗಿ ಹಾಡಿದ್ರು ಅಂತೀಯ. ವಾ ವಾ ವಾ, ಎಷ್ಟು ಚೆನ್ನಾಗಿತ್ತು ಅಂತೀಯ ಅವರ ಅಭಿನಯ. ಏನವರ ಡ್ಯಾನ್ಸು, ಏನವರ ಆಕ್ಟಿಂಗು. ಕಮಾಂಡು ಡಾರ್ಲಿಂಗ್, ಅಯ್ಯೋ ಉಳುಕೋಚಿ, ಚೇಷ್ಟೆ ಮಾಡಿದ್ಬಿಟ್ಟು ಬೇರೆ ವಿಷಯನೇ ಇಲ್ವೇನೋ? ಏಯ್ ನಿಜ ಹೇಳೋ, ಅಣ್ಣ ಹೊಡಿಬೇಡಣ್ಣ, ಹೇಳ್ತೀನಿ. ವರ್ಕ್ಶಾಪಿನ ಕೆಲಸ ಮುಗಿಸಿಕೊಂಡು ಈಗ ತಾನೇ ಬಂದೆ. ರಘು, ನೀನು ವರ್ಕ್ಶಾಪ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ಲಿ ಅಂತ ತಾನೇ ಮತ್ತೆ ನಾನು ನಿನ್ನನ್ನು ಕಾಲೇಜಿಗೆ ಸೇರಿಸಿದ್ದು ಅಲ್ವೋ? ನನಗೀಗ ತಿಂಗಳಿಗೆ 80,000 ರೂಪಾಯಿ ಬರ್ತಕ್ಕಂಥ ಒಬ್ಬ ಸರ್ಕಾರಿ ನೌಕರ, ನನ್ನಂತ ಒಬ್ಬ ಆಫೀಸರನ ತಮ್ಮ ವರ್ಕ್ಶಾಪ್ನಲ್ಲಿ ಹಮಾಲನಂತೆ ನೈಟ್ ಡ್ಯೂಟಿಗೆ ಹೋಗ್ತಾನೆ ಅಂತ ಈ ಜನ ಅಡ್ಕೊಂಡ್ರೆ ನನಗೆ ಎಷ್ಟು ಇನ್ಸಲ್ಟ್ ಆಗುತ್ತಂತೆ ಸ್ವಲ್ಪ ಆದ್ರೂ ಯೋಚಿಸಿದೆ ನೀನು? ನೋಡೋ, ಇಂದಿನಿಂದ ನೀನು ಆ ನಿನ್ನ ಹೀನ ಕೆಲಸಕ್ಕೆ ಸರ್ವತಾ ಹೋಗ್ಕೊಡ್ದು. ದಿಸ್ ಇಸ್ ಮೈ ಆರ್ಡರ್. ಅಣ್ಣ, ದಯಮಾಡಿ ವರ್ಕ್ಶಾಪಿನ ಕೆಲಸಕ್ಕೆ ಹೀನ ಕೆಲಸ ಅಂತ ಹೇಳಸಬೇಡಣ್ಣ, ಹೇಳಸ್ಬೇಡ. ಯಾಕಂದ್ರೆ ಅದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಅಣ್ಣ, ತುಂಬಾ ನೋವಾಗುತ್ತದೆ.
ಇಷ್ಟು ದಿನ ನನಗೆ ಶ್ರಮವಹಿಸಿ ದುಡಿಯೋಕೆ ಅನುಕೂಲತೆ ಮಾಡಿಕೊಟ್ಟದ್ದೇ ಆ ನನ್ನ ವರ್ಕ್ಶಾಪ್. ಅದೇ ನನ್ನ ವರ್ಕ್ಶಾಪಿನ ದುಡಿಮೆಯಿಂದಲೇ ಇದುವರೆಗೂ ಈ ನಮ್ಮ ಮನೆತನ ನಡೆಯುತ್ತಿದೆ. ಅದೇ ವರ್ಕ್ಶಾಪಿನ ಹಣದಿಂದಲೇ ನಿನ್ನ ಶಿಕ್ಷಣ ಪೂರ್ಣಗೊಳ್ಳುವುದಕ್ಕೆ ಕಾರಣವಾಯಿತು. ಈಗೇನು ನಿನಗೆ ಸಾವಿರಾರು ರೂಪಾಯಿ ಸಂಪಾದಿಸುವ ಆಫೀಸರ್ ನೌಕರಿ ಸಿಕ್ಕಿದೆ, ಸಂತೋಷ. ಆದ್ರೆ ಆ ನೌಕರಿ ಸಿಗಲಿಕ್ಕೂ ಕೂಡ ಈಗ ನೀನು ಹೀನ ಅಂತ ಹೇಳ್ತಿದ್ದೀಯಲ್ಲ, ಅದೇ ನನ್ನ ವರ್ಕ್ಶಾಪಿನ ದುಡಿಮೆಯೇ ನನ್ನ ದುಡ್ಡಿನ ತಾಯಿ ಅನ್ನೋದನ್ನು ಮಾತ್ರ ಮರೆಯಬೇಡ ಅಣ್ಣ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ಪೊಲೀಸ್ ಸಿಬ್ಬಂದಿಯವರು ಈ ಕಡೆ ಬರಬೇಕಾಗಿ ವಿನಂತಿ. ಪೊಲೀಸ್ ಸಿಬ್ಬಂದಿಯವರು ಇಲ್ಲಿ ಸ್ಟೇಜ್ ಎಡಗಡೆ ಬಾಜು ಬರಬೇಕಾಗಿ ವಿನಂತಿ. ನನ್ನನ್ನು ಕ್ಷಮಿಸಿಬಿಡಪ್ಪ. ನಾಲಿಗೆ ಜಾರಿ ಏನೇನೋ ಮಾತಾಡ್ಬಿಟ್ಟೆ. ನಿನ್ನ ದುಡಿಮೆಗೆ ಹೀನ ಕೆಲಸ ಅಂತ ಕರೆದದ್ದು ನನ್ನ ಮಹಾಮೂರ್ಖತನ. ರಘು, ವಯಸ್ಸಿನಲ್ಲಿ ನನಗಿಂತ ನೀನು ಚಿಕ್ಕವನಾದ್ರೂ ನಿನ್ನಲ್ಲಿರುವಷ್ಟು ಸದ್ವಿವೇಕ ಅನುಭವ ನನಗೆ ಬರಲೇ ಇಲ್ಲ. ಆದರೂ ನಿನ್ನ ಅಭ್ಯಾಸ ಸರಿಯಾಗಿ ಸಾಗಬೇಕು ಅನ್ನೋ ಉದ್ದೇಶದಿಂದ ನಿನ್ನಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಆ ವರ್ಕ್ಶಾಪ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡೋ. ಆಯ್ತಣ್ಣ, ನಿನ್ನ ಆದ್ಯಂತೆ ನಡ್ಕೊಂತೀನಿ, ಆಯ್ತಾ? ಹಾ ರಘು, ನಿನಗೀಗ ಕಾಲೇಜಿಗೆ ಟೈಮ್ ಆಗುತ್ತೆ. ಒಳಗಡೆ ಅತ್ತಿಗೆ ಇದ್ದಾಳೆ, ಊಟ ಮಾಡಿಬಿಟ್ಟು ಬೇಗನೆ ಕಾಲೇಜ್ಗೆ ಹೋಗು, ಸರಿನಾ? ನಾನು ಬರ್ತೀನಿ. ಆಯ್ತಣ್ಣ, ಅಷ್ಟೇ ಮಾಡುತ್ತೇನೆ. ಏ ರಘು, ಬಾಯ್ಲಿ ನೋಡೋ, ಈ ವರ್ಷ PUC ಯಲ್ಲಿ ಇಡೀ ರಾಜ್ಯಕ್ಕೆ ನೀನೇ ಫಸ್ಟ್ ರ್ಯಾಂಕ್ ಬರಬೇಕು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಿನ್ನ ಓದಿಗಾಗಿ ನಾನು ಸಾಕಷ್ಟು ಸಹಾಯ ಮಾಡ್ತೀನಿ. ನೀನು ಮಾತ್ರ ಚೆನ್ನಾಗಿ ಓದಿ ರಾಜ್ಯಕ್ಕೆ ರ್ಯಾಂಕ್ ಬರಲೇಬೇಕು. ಖಂಡಿತವಾಗಿಯೂ ಇಡೀ ರಾಜ್ಯಕ್ಕೆ ನಾನು ಫಸ್ಟ್ ರ್ಯಾಂಕ್ ಬಂದೇ ಬರುತ್ತೇನೆ ಅಣ್ಣ. ನಿನ್ನ ಪಾದ ಸಾಕ್ಷಿಯಾಗಿಯೂ ಸತ್ಯ. ವಿಜಯಶಾಲಿ ಆಗು ಸಹೋದರ. ನನ್ನ ತಮ್ಮ ಓದ್ತಾನೆ. ಹಾ, ಓದ್ತಾನೆ ಕೊಡು. ಹೌದಮ್ಮ, ಈಗ ತಾನೇ ಬಂದೆ. ಅಮ್ಮ ಇಲ್ವೇ ನಮ್ಮ ಮನೆಯಲ್ಲಿ? ಅವರೆಲ್ಲ ಇಂದು ತೋಟದ ನಾರಾಯಣ ದೇವಸ್ಥಾನಕ್ಕೆ ಹೋದ್ರು. ಹಾ, ನಾರಾಯಣ ದೇವಸ್ಥಾನಕ್ಕೆ ಹೋದ್ರ? ಹಾಗಾದ್ರೆ ನನಗೆ ಊಟಕ್ಕೆ ಕೊಡದೆ ಹಾಗೆ ಹೋಗಿಬಿಟ್ರೆ ಎಲ್ಲರೂ? ಅದೇಕೆ ರಘು, ನಿನಗೆ ಊಟ ನೀಡೋದಕ್ಕೆ ನಾನಿಲ್ವೇ ಈ ಮನೆಯಲ್ಲಿ? ನಾ ನೀಡಿದಣ್ಣ ನಿನಗೆ ರುಚಿಸಲ್ವೋ, ಅಥವಾ ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ವೋ? ಯಾಕಮ್ಮ ಹೀಗಂತೀಯ? ಅತ್ತಿಗೆ ಎಂದರೆ ಹೆತ್ತಮ್ಮ ಅಂತ ಶಾಸ್ತ್ರ ಹೇಳುತ್ತದೆ. ಅಂದಾಗ ನೀ ನೀಡುವ ಅನ್ನ ನನಗೆ ವಿಷವಾಗುವುದುಂಟೆ? ಛೆ, ನೋಡಮ್ಮ, ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲವೂ ಇದೆ. ಯಾಕಮ್ಮ ನೀನು ಚಿಂತೆ ಮಾಡ್ತೀಯ? ಆಹಾಹಾಹಾಹಾಹಾಹಾ! ಇದೆಲ್ಲ ಕೃತಕ ಪ್ರೇಮ. ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ಹೀಗೆ ದೂರ ದೂರ ಇರಲು ಸಾಧ್ಯನೇ ಇರ್ತಿರ್ಲಿಲ್ಲ. ನನ್ನೊಂದಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ನನ್ನನ್ನ ಅಪ್ಕೊಂಡು ನಗ್ತಾ ಇದ್ದೆ. ಆದ್ರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದಾಗ ಅದು ಹೇಗೆ ಸಾಧ್ಯ ಹೇಳು? ಕ್ಷಮಿಸು ಅತ್ತಿಗೆ, ಕ್ಷಮಿಸು. ಇಷ್ಟು ದಿನ ನಾನು ವರ್ಕ್ಶಾಪು, ಕಾಲೇಜು ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ನನಗೆ ನಿನ್ನ ಜೊತೆಗೆ ಹೆಚ್ಚಿಗೆ ಸಮಯ ಕಳೆಯಲಿಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಇದೊಂದೇ ಚಿಕ್ಕ ತಪ್ಪು ಘಟಿಸಿರ್ಬೇಕು ಅಷ್ಟೇ. ನೋಡಮ್ಮ, ಅಣ್ಣ ನನಗೀಗ ಆರ್ಡರ್ ಮಾಡಿದ್ದಾನೆ. ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕಾಲೇಜಿಗೆ ಹೋಗು ಅಂತ ಹೇಳಿದ್ದಾನೆ. ಇನ್ನು ಮುಂದೆ ನಾನು ಕಾಲೇಜ್ಗೆ ಹೋಗೋದು, ಮನೆಗೆ ಬರೋದು, ಕಾಲೇಜ್ಗೆ ಹೋಗೋದು, ಮನೆಗೆ ಬರೋದು. ಮನೆಗೆ ಬಂದ ತಕ್ಷಣ ನಿನ್ನ ಜೊತೆ ನಗು ನಗುತ್ತಾ ಕಾಲ ಕಳೀತೀನಿ, ಆಯ್ತೇನಮ್ಮ? ನಿಜವೇ ರಘು? ನಾನೇಗಿಯೂ ನಿಜವಮ್ಮ. ಓ ಮೈ ಸ್ವೀಟ್, ನನ್ನ ಚಿನ್ನ ಕಣೋನೆ. ನಿನ್ನ ಮುಖ ಅದೆಷ್ಟು ಸುಂದರ, ದೇಹ ಅದೆಷ್ಟು
ಸದಾ ನನ್ನೊಂದಿಗೆ ನಲಿದಾಡ್ತಾ ಇದ್ರೆ ನನಗೆಷ್ಟು ಸಂತೋಷವಾಗುತ್ತೆ ಗೊತ್ತಾ? ಥ! ನಿಮ್ಮಣ್ಣ ತುಂಬಾ ಅರಸಿಗರು, ಯಾವಾಗ್ಲೂ ಆಫೀಸು ಡ್ಯೂಟಿ ಅಂತ ಸಾಯ್ತಿರ್ತಾರೆ. ನನ್ನ ಆಶೆ ಆಮಿಷಗಳ ಬಗ್ಗೆ ಅವರು ಯೋಚನೆ ಮಾಡಲ್ಲ. ನೀನೇ ಹೇಳು ರಘು, ನನಗೆ ಸುಖ ಬೇಡವೆ, ಶೃಂಗಾರ ಬೇಡವೆ, ನಿನ್ನಿಂದಾದ್ರೂ ತೃಪ್ತಿ ದೊರೆಯುವಂತಾದ್ರೆ ನನಗಷ್ಟೇ ಸಾಕು. ಕಮಾನ್. ಅತ್ತಿಗೆ ಕೈ ಬಿಡಮ್ಮ, ಇದನ್ನೇನು ಮಾಡ್ತಾ ಇದೀಯ ನೀನು? ನೀನು ನನ್ನ ಅಣ್ಣನ ಹೆಂಡತಿ, ನನಗೆ ತಾಯಿಯ ಸಮಾನಳು. ಹೀಗಿರುವಾಗ ನಿನ್ನ ಮೇಲೆ ಕಾಮ ದೃಷ್ಟಿ ಬೀರಿ ನಾನ್ಯಾವ ನರಕಕ್ಕೆ ಹೋಗುವಂತೀಯ ತಾಯಿ? ನನಗೆ ಬೇಡ ತಾಯಿ, ಬೇಡ. ದೇವರಂತ ನನ್ನ ಮನಸ್ಸಿಗೆ ದ್ರೋಹ ಮಾಡುವ ವಿಚಾರ ಎಂದೆಂದಿಗೂ ಮಾಡಬೇಡ ತಾಯಿ, ಎಂದೆಂದಿಗೂ ಮಾಡಬೇಡ. ರಘು, ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರೆಂಬ ಭೇದ ಭಾವನೆಗಳಿಲ್ಲ. ಹುಚ್ಚು ಧರ್ಮವನ್ನ ನೆಚ್ಚಿಕೊಂಡು ಒಲಿದು ಬಂದ ನನ್ನನ್ನ ತಿರಸ್ಕರಿಸೋದ್ರಲ್ಲಿ ಯಾವ ಜಾಣತನವೂ ಇಲ್ಲ. ಸುಮ್ಮನೆ ನನ್ನ ಮಾತಿಗೆ ನನ್ನ ಆಸೆಯನ್ನ ಈಡೇ. ಏ ಸಾಕು ಮಾಡ ಮಾಯಿ ನಿನ್ನ ದುರುಪದೇಶನ. ಇನ್ನೊಂದು ಸಾರಿ ನಿನಗೆ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದೇನೆ. ಇನ್ನೆಂದಾದರೂ ಇಂಥ ದುರ್ವಿಚಾರಕ್ಕೆ ಮನಸ್ಸು ಮಾಡಿದರೆ ಅಣ್ಣನಿಗೆ ಹೇಳಿ ನಿನ್ನ ಕೆನ್ನಿಗೆ ಬಡಿಸಬೇಕಾದಿತ್ತು. ಹುಷಾರ್. ಬರ್ತೀನಿ. ರಘು, ನೆಲ್ಲು. ಊಟ ಮಾಡದೆ ಕಾಲೇಜಿಗೆ ಹಾಗೆ ಹೋಗ್ಬೇಡ. ಬಾ, ಮೊದಲು ಊಟಕ್ಕೆ ಕೂತು ಅಲ್ಲೇ ನಿನಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ತೀನಿ. ಬೇಡ ತಾಯಿ, ನಿನ್ನ ಟ್ರೈನಿಂಗಿಗೆ ಬೆಂಕಿ ಹೆಚ್ಚಿಕೊ. ನಿನ್ನ ಮನದಲ್ಲಿ ಈಗ ಇಂಥ ದುರ್ವಿಚಾರ ಸುಳಿದಾಡ್ತಾ ಇದೆ ಎಂದಾಗ ಇಂಥ ವೇಳೆಯಲ್ಲಿ ನಾನು ನಿನ್ನ ಕೈಯಾರೆ ಊಟ ಮಾಡಿದರೆ ನನಗೂ ನಿನ್ನ ಗುಣಾನೇ ಹುಟ್ಟಿಕೊಂಡಿತ್ತು. ಬರ್ತೀನಿ ತಾಯಿ, ಬರ್ತೀನಿ. ನಿಲ್ಲು. ಹಾಗಿದ್ರೆ ನಾವು ನೀಡಿದನ್ನ ಉಣ್ಣಲ್ವೇ ನೀನು? ಒಂತೀನಿ ಅತ್ತಿಗೆ, ಒಂತೀನಿ. ಆದ್ರೆ ಈಗಲ್ಲ. ಎಂದು ಈ ನಿನ್ನ ಮನದ ದುರ್ಬುದ್ಧಿ ಅಳಿದು ಹೋಗಿ ನನ್ನನ್ನು ಮಗನೆಂದ ಮಮತೆಯಿಂದ ಕಾಣುತ್ತೀಯೋ ಅದೇ ದಿನ ನಾನು ನಿನ್ನ ಕೈಯಾರೆ ಊಟ ಮಾಡುತ್ತೇನೆ. ಆದಷ್ಟು ಬೇಗನೆ ಅಂತ ವಿವೇಕ ನಿನ್ನಲ್ಲಿ ಬರಲಿ ಅಂತ ಹೇಳಿ ಈ ಮಾರುತೇಶ್ವರ ಹತ್ರ ಬೇಡಿಕೊಂಡು ಇವತ್ತಿನ ದಿನ ನಾನು ಉಪವಾಸ ವ್ರತ ಮಾಡುತ್ತೇನೆ. ನಿನಗೊಂದು ದೊಡ್ಡ ನಮಸ್ಕಾರ.